ಪ್ರಜ್ಞಾದೀಪ ಲರ್ನಿಂಗ್ ಸೆಂಟರ್. ಈ ಡಿಸ್ಕ್ರಿಮಿನೆಂಟ್ ನೇ ಆಟ ಸ್ಟೂಡೆಂಟ್ಸ್. ಈಗ ಡಿಸ್ಕ್ರಿಮಿನೆಂಟ್ ವಿಲ್ ಡಿಸೈಡ್ ವಿಚ್ ಮೆಥಡ್ ವಿ ಹ್ಯಾವ್ ಟು ಯೂಸ್. ಒಂದು ಟ್ರೀ ಬರೀತೀನಿ, ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಫಸ್ಟ್ ಏನ್ ಮಾಡೋಣ ಅಂದ್ರೆ, ಯು ಹ್ಯಾವ್ ಅ ಕ್ವಾಡ್ರಾಟಿಕ್ ಈಕ್ವೇಶನ್. ಕ್ವಾಡ್ರಾಟಿಕ್ ಈಕ್ವೇಶನ್ ಯಾವ ಫಾರ್ಮ್ ಅಲ್ಲಿ ಇರುತ್ತೆ? ax ಸ್ಕ್ವೇರ್ಡ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0. ಈಗ ಒಂದು ಡಿಸಿಷನ್ ಮೇಕಿಂಗ್ ಮಾಡೋಣ ಫುಲ್ ನೈಸ್ ಆಗಿ. ಇದೊಂದು ಪ್ರಾಬ್ಲಮ್ ಇದೆಯಾ, ಹಂಗಂದ್ರೆ ಹೆಂಗ್ ಸಾಲ್ವ್ ಮಾಡೋದು ಫುಲ್ ಸ್ಟ್ರಿಕ್ಟ್ ಆಗಿ ಹೇಳೋಣ. ಫಸ್ಟ್ ಏನ್ ಮಾಡಿ ಅಂದ್ರೆ, ಫಸ್ಟ್ ಸ್ಟೆಪ್ ಯು ಫೈಂಡ್ b ಸ್ಕ್ವೇರ್ಡ್ ಮೈನಸ್ 4ac. ಏನ್ ಹುಡುಕ್ಬೇಕು? ಏನು b ಸ್ಕ್ವೇರ್ಡ್ ಮೈನಸ್ 4ac ಅಂದ್ರೆ? ಡಿಸ್ಕ್ರಿಮಿನೆಂಟ್ ಹುಡುಕಿ. ಡಿಸ್ಕ್ರಿಮಿನೆಂಟ್ ಏನಾದ್ರೂ ನೆಗೆಟಿವ್ ಇದ್ರೆ ಹೇಳ್ಬಿಡಿ, ಸಾಲ್ವ್ ಮಾಡಲ್ಲ, PUC ಮುಂದಿನ ವರ್ಷ ಮಾಡ್ಕೋತೀವಿ ಅಂತ. ಕರೆಕ್ಟಾ? ಡಿಸ್ಕ್ರಿಮಿನೆಂಟ್ 0 ಇತ್ತು ಅನ್ಕೊಳ್ಳಿ. ಡಿಸ್ಕ್ರಿಮಿನೆಂಟ್ ಸರ್ ವ್ಯಾಲ್ಯೂ ಸೇಮ್ ಬರುತ್ತೆ ಸರ್. ವ್ಯಾಲ್ಯೂ ಸೇಮ್ ಬರುತ್ತೆ, ಬಟ್ ಈಗ ನಮ್ಗೆ ನೇಚರ್ ಬೇಡ, ಯಾವ ಮೆಥಡ್ ಅಂತ ಬೇಕು. ಕರೆಕ್ಟಾ? ಡಿಸ್ಕ್ರಿಮಿನೆಂಟ್ 0 ಬಂದ್ರೆ you either go for formula method or you go for factorization method, or even you can go for a plus or minus b whole square formula also. Students, ಇವತ್ತೊಂದು ಪ್ರಾಬ್ಲಮ್ ಮಾಡಿದ್ವಿ, ನೋಡಿದ್ರ? a minus b whole square formula ಯೂಸ್ ಮಾಡಿದ್ವಿ. ಕರೆಕ್ಟಾ? ಮನೆಗೆ ಹೋಗ್ಬಿಟ್ಟು ನೋಡಿ, ಅದ್ರ ಡಿಸ್ಕ್ರಿಮಿನೆಂಟ್ 0 ಆಗಿರುತ್ತೆ. ಅಂದ್ರೆ ಡಿಸ್ಕ್ರಿಮಿನೆಂಟ್ 0 ಆಗಿದ್ರೆ ನನ್ನ ಹತ್ರ 3 ಮೆಥಡ್ ಇದೆ ಸಾಲ್ವ್ ಮಾಡಕ್ಕೆ. ಯಾವ ಮೆಥಡ್? ಫಾರ್ಮುಲಾ ಮೆಥಡ್, ಫ್ಯಾಕ್ಟರೈಸೇಷನ್, ಅಥವಾ a ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಅಥವಾ a ಮೈನಸ್ ಬಿ ಹೋಲ್ ಸ್ಕ್ವೇರ್, ಯಾವ್ದಕ್ಕಾದ್ರೂ ಬರ್ಬೋದು. ಓಕೆ, ಇದು ಅರ್ಥ ಆಯ್ತಾ? ಯಾವ ಡೌಟ್ ಇದೆಯಾ? ಚಾಪ್ಟರ್ ಆಗಿದೆಯಾ ಇದು ಕಾಲೇಜ್ ಸ್ಕೂಲಲ್ಲಿ? ನೋ ಸರ್. ಆಗಿದೆಯಾ? ಇದು ಗೊತ್ತಾಗಂದ್ರೆ ಟೆಕ್ನಿಕ್ ಅಲ್ಲ, ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ರೆ ಫೈನ್, ಸಪೋಸ್ ಮಾಡಿಲ್ಲ ಅಂದ್ರೂ ಫೈನ್, ಅದೇ ಹೇಳ್ಕೊಟ್ರು ಇನ್ನೂ ಫೈನ್. ಓಕೆ, ಲೆಟ್ಸ್ ನಾಟ್ ಕಂಪೇರ್. ನೆಕ್ಸ್ಟ್, ಈಗ ಇನ್ನೊಂದು ಕೇಸ್ ಇದೆ. ಏನು? ಡಿಸ್ಕ್ರಿಮಿನೆಂಟ್ ಏನಾಗಿದ್ರೆ ಪಾಸಿಟಿವ್ ಇದ್ರೆ, ಇಲ್ಲಿ ಲೈಫ್ ಫಾರ್ಮುಲಾನ ಫ್ಯಾಕ್ಟರೈಸೇಷನ್. ಬಟ್ ಡೆಫಿನೆಟ್ಲಿ ಸ್ಟೂಡೆಂಟ್ಸ್, ಡಿಸ್ಕ್ರಿಮಿನೆಂಟ್ ಪಾಸಿಟಿವ್ ಇದ್ರೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಥವಾ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಆಗಕ್ಕೆ ಸಾಧ್ಯನೇ ಇಲ್ಲ. ರಿಮೆಂಬರ್ ದಿಸ್. ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಇಲ್ಲಿ ಮತ್ತೆ 2 ತರ ಡಿಸೈಡ್ ಮಾಡ್ತೀವಿ. ಈ ಪಾಸಿಟಿವ್ ಅಂದ್ರೆ ಏನು? ಸೈನ್ ಪ್ಲಸ್ ಬರುತ್ತೆ. ಕರೆಕ್ಟಾ? ಅದೇನಾದ್ರು ಪರ್ಫೆಕ್ಟ್ ಸ್ಕ್ವೇರ್ ಇದ್ರೆ, ಏನಿದ್ರೆ ಪರ್ಫೆಕ್ಟ್ ಸ್ಕ್ವೇರ್ ಇದ್ರೆ, ಪರ್ಫೆಕ್ಟ್ ಸ್ಕ್ವೇರ್ ಅಂದ್ರೆ ಯಾವ್ದು? 1, 4, 9, 16, 25, 36. ಅರ್ಥ ಆಗ್ತಿದ್ಯಾ? ಪರ್ಫೆಕ್ಟ್ ಸ್ಕ್ವೇರ್ ಇದ್ರೆ ಯು ಕ್ಯಾನ್ ಗೋ ಫಾರ್ ಫ್ಯಾಕ್ಟರೈಸೇಷನ್ ಮೆಥಡ್ ಆರ್ ಫಾರ್ಮುಲಾ ಮೆಥಡ್. ಅದು ನಿಮ್ ಚಾಯ್ಸ್. ಯಾಕೆ ನಾನು ಫಸ್ಟೇ ಹೇಳಿದೆ ಗೊತ್ತಾ ಇವತ್ತು, ಫಾರ್ಮುಲಾ ಮೆಥಡ್ ಅಲ್ಲಿ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು ಅಂತ. ಸಪೋಸ್ ಏನಾದ್ರೂ ಪರ್ಫೆಕ್ಟ್ ಸ್ಕ್ವೇರ್ ಆಗಿಲ್ಲ ಅಂದ್ರೆ ನಮ್ ಕೊನೆ ಉಳ್ಕೊಳ್ಳೋದೆ ಯಾರು? ಒಬ್ರೆ ದೇವ್ರು. ಯಾರ? ಫಾರ್ಮುಲಾ ಮೆಥಡ್. ನೀವು ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಆರ್ ಅಂತ ಹೇಳ್ತಾ ಇದೀನಿ, ಇಲ್ಲೂ ಆರ್ ಅಂತ ಹೇಳ್ತಾ ಇದೀನಿ, ಇಲ್ಲಿ ಆರ್ ಅಂತ ಹೇಳ್ತಾ ಇಲ್ಲ. ಇಲ್ಲೂ ನಾನು ಆರ್ ಅಂತ ಹೇಳಿದ್ರೆ ಯಾವ್ದ್ರಲ್ಲ ಮಾಡ್ಕೊಳ್ಳಿ, ನಮ್ಗೇನು ಅಂತಿದ್ವಿ. ಈಗ ನಾನು ಎಲ್ಲೆಲ್ಲಿ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಮಾಡಿದೀವೋ ಸ್ಟೂಡೆಂಟ್ಸ್, ಅದ್ರ ಡಿಸ್ಕ್ರಿಮಿನೆಂಟ್ ನೋಡಿ ಪರ್ಫೆಕ್ಟ್ ಸ್ಕ್ವೇರ್ ಆಗೇ ಆಗಿರುತ್ತೆ. ಅರ್ಥ ಆಗ್ತಿದ್ಯಾ ಹೇಳ್ತಾ ಇರೋದು ನಾನು? ಇಫ್ ಇಟ್ ಈಸ್ ಅ ಪರ್ಫೆಕ್ಟ್ ಸ್ಕ್ವೇರ್, ಯಾವುದು? ಡಿಸ್ಕ್ರಿಮಿನೆಂಟ್, then you can easily solve that problem using factorization or even formula method also. ಇಲ್ಲ ಸರ್, ಇದು ಎಕ್ಸಾಮ್ ಇತ್ತು, ಹೋದೆ, ಸಾಲ್ವ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ ಬೈ ಫ್ಯಾಕ್ಟರೈಸೇಷನ್ ಅಂತಾನೆ ಕೊಟ್ಬಿಟ್ಟಿದ್ರು ಅಂದ್ರೆ ಲೈಫ್ ಈಸಿ. ನಾನು ಯಾಕೆ ಇದೆಲ್ಲ ತಲೆ ಕೆಡ್ಸ್ಕೋಬೇಕಲ್ವಾ? ಅವ್ರು ಹೇಳ್ಬಿಟ್ಟಿದಾರಲ್ಲ 2 ಪೆನ್ನಲ್ಲಿ ಯಾವ ಪೆನ್ನಲ್ಲಿ ಬರೀರಿ ಅಂತ. ಅವ್ರು ಕೊಟ್ಟಿಲ್ಲ ಅಂದಾಗ ತಾನೇ ನಾನು ಇದೆಲ್ಲ ಯೋಚನೆ ಮಾಡಬೇಕು.
ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ದಟ್ ಸ್ಟೂಡೆಂಟ್ಸ್? ಸೊ ಈಗಿಂದ ನಾವು ಕ್ಲಾಸ್ ಅಲ್ಲಿ ಮಾಡ್ಬೇಕಾರೆ ಈ ಚಾರ್ಟ್ ಇಟ್ಕೊಂಡು ಸ್ಟಾರ್ಟ್ ಮಾಡೋಣ ಸಾಲ್ವ್ ಮಾಡ್ಬೇಕಾರೆ. ಈಗ ನಾವೇನ್ ಮಾಡಿದೀವಿ, ಇದನ್ನ ಕಲ್ತ್ಕೊಂಡ್ವಿ, ಕರೆಕ್ಟಾ? ಇದೆರಡು ಕಲ್ತ್ಕೊಂಡ್ವಿ, ಈ ಫ್ಯಾಕ್ಟರೈಸೇಷನ್ ಕಲ್ತ್ಕೊಂಡ್ವಿ. ಈ ಫಾರ್ಮುಲಾ ಮೆಥಡ್ ಹಂಗಂದ್ರೆ ಹಿಂಗೆ. ವಾಟ್ ಈಸ್ ದಟ್ ಫಾರ್ಮುಲಾ? ಐ ವಿಲ್ ಎಕ್ಸ್ಪ್ಲೈನ್ ಯು ದಟ್. See here, to solve the quadratic equation ax squared plus bx plus c is equal to 0, the formula method is minus b plus or minus square root of b squared minus 4ac by 2a. ಈ ಸಿಂಬಲ್ ಬಗ್ಗೆ ಕೇಳಿದೀರಾ? ಪ್ಲಸ್ ಆರ್ ಮೈನಸ್ ಅಂದ್ರೆ ಒಂದ್ಸಲಿ ಪ್ಲಸ್ ಕೊಡಬೇಕು, ಇನ್ನೊಂದ್ಸಲಿ ಮೈನಸ್. ಈ ಟರ್ಮ್ ಮಾತ್ರ ಚೇಂಜ್ ಆಗುತ್ತೆ. ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಶ್ರೀಧರಾಚಾರ್ಯಸ್ ಫಾರ್ಮುಲಾ ಟು ಸಾಲ್ವ್ ದಿ ಕ್ವಾಡ್ರಾಟಿಕ್ ಇಕ್ವೇಶನ್. ಶ್ರೀಧರಾಚಾರ್ಯಸ್ ಮೆಥಡ್ ಅಂತ ಕರಿತೀವಿ. ಬಟ್ ನಾನು ಆಲ್ರೆಡಿ ಹೇಳಿದ್ದೆ ಸ್ಟಾರ್ಟಿಂಗ್ ಆಫ್ ದ ಚಾಪ್ಟರ್ ಅಲ್ಲೇ, ನಮ್ ನಾಪ್ಕ ಇರ್ಬೋದು. ಅನ್ಫಾರ್ಚುನೇಟ್ಲಿ ದಿಸ್ ವಾಸ್ ನಾಟ್ ಕಾಯಿಂಡ್ ಆರ್ ಲಿಟ್ರೇಚರ್ಡ್ ಇನ್ ಇಂಡಿಯನ್ ಹಿಸ್ಟ್ರಿ. ಈ ಫಾರ್ಮುಲಾ ಹೊಡೆದ್ರು ವಿಕಿಪೀಡಿಯಾಲೆಲ್ಲ ಬರುತ್ತೆ, ಇಟ್ಸ್ ಅ ಶ್ರೀಧರಾಚಾರ್ಯಸ್ ಮೆಥಡ್ ಅಂತ. ಬಟ್ he has not written any, ಅಂದ್ರೆ there is no evident proof that he has written. Okay, but he was the one who solved this problem ಅಂತ ತುಂಬಾ ಜನ ಒಪ್ಕೋತಾ ಇದ್ದಾರೆ. ಯಾಕಂದ್ರೆ ಹಿಸ್ಟ್ರಿ ತಾನೆ, ನಾನಂತೂ ಇರ್ಲಿಲ್ಲ ಆಗ. ನಾನೇನೋ ನೋಡಿದ್ರೆ ಶ್ರೀಧರಾಚಾರ್ಯನ, ಓ ಇಲ್ಲ ಅವ್ನು ಅವತ್ ನೋಡಿದ್ರೆ ಸಂಜೆ ಇದನ್ನ ಸಾಲ್ವ್ ಮಾಡಿದ್ದ ಅಂತ ಹೇಳ್ಬೋದಿತ್ತು. ಹಂಗೆ ಹೇಳಕ್ ಆಗಲ್ವಲ್ಲ. ಓಕೆ, ಬಟ್ to the best part, our Indian mathematician, okay, he solved the problem. And ತುಂಬಾ ಯೂಸ್ ಮಾಡ್ತೀವಿ ಸ್ಟೂಡೆಂಟ್ಸ್. ಮುಂದೆ ಹೋಗ್ತಾ ಹೋಗ್ತಾ ಇಂಜಿನಿಯರಿಂಗ್ ಆಗೆಲ್ಲ ಸಿಕ್ಕಾ ಹೊಡಬೇಕು ಕ್ವಾಡ್ರಾಟಿಕ್ ಇಕ್ವೇಶನ್ಸ್. ತುಂಬಾ ಅಂದ್ರೆ ತುಂಬಾ ಯೂಸ್ ಮಾಡ್ತೀವಿ. ಓಕೆ, ಇದು ಹೆಂಗ್ ಬಂತು ಅನ್ನೋದು ಬೇಡ, ಇದು ಯಾಕೆ ಬಂತು ಅಂತ ಗೊತ್ತು ಅನ್ಕೋತೀನಿ. ಯಾಕೆ ಬಂತು? ಟು ಸಾಲ್ವ್ ಅ ಕ್ವಾಡ್ರಾಟಿಕ್ ಇಕ್ವೇಶನ್. ಇಲ್ಲ, ಬಿ ಜಾಗದಲ್ಲಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ಹಾಕೋದು, ಬಿ ಸ್ಕ್ವೇರ್ ಮೈನಸ್ 4ac ಗೊತ್ತಾಯ್ತಲ್ಲ, ಏನದು ಡಿಸ್ಕ್ರಿಮಿನೆಂಟ್. ಎ ಜಾಗದಲ್ಲಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಗ್ ಮಾಡೋದು ಅಷ್ಟೇ. ಶಲ್ ವಿ ಸ್ಟಾರ್ಟ್ ನೌ? ಈಗ ಒಬ್ಬೊಬ್ರನ್ನ ಕೇಳಬೇಕು. ಸಾರಿ ಸ್ವರ ಕಮ್ಮಗೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀರಾ? ಇದಾ? ಎಸ್ ಸರ್. ಓಕೆ, ಸಿ ನಮ್ ಗೋಲ್ ಏನು? ಮನೆಗೆ ಹೋಗೋದು. ವಾಟ್ ಈಸ್ ಅವರ್ ಗೋಲ್? To solve a quadratic equation ax squared plus bx plus c is equal to 0. Which method is suitable? Question mark. Don't know. ಈಗ ಒಂದು ಪ್ರಾಬ್ಲಮ್ ಕೊಡ್ತೀನಿ, ಫ್ಯಾಕ್ಟರೈಸೇಷನ್ ಪಲ್ಟಿ ಹೊಡೆದ್ರೆ ಆನ್ಸರ್ ಬರಲ್ಲ, ಅಲ್ಲೇ ವಿಲ ವಿಲ ಅಂತ ಒದ್ದಾಡಬೇಕಾಗತ್ತೆ. ವಿಚ್ ಈಸ್ ದ ಮೋಸ್ಟ್ ಕನ್ವೀನಿಯಂಟ್ ಇಸ್ ಇಫ್ ದೇ ಗಿವ್ ದ ಕ್ವಶನ್ ಸಾಲ್ವ್ ಬೈ ದಿಸ್ ಮೆಥಡ್. ಕೊಟ್ಟಿಲ್ಲ ಅಂದಾಗ ಏನ್ ಮಾಡ್ತೀವಿ? ಡಿಸ್ಕ್ರಿಮಿನೆಂಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಡಿಸ್ಕ್ರಿಮಿನೆಂಟ್ ತಾನೆ b square minus 4ac. If the discriminant is negative, then the roots are not real. It does not exist. Class 10 mathematics, we don't have syllabus to solve, so leave it. Actually ಅದನ್ನ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಕರಿತೀವಿ. ಆಗ ರಿಯಲ್ ಅಲ್ಲ, ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಕರಿತೀವಿ. ಅದನ್ನ ಇಮ್ಯಾಜಿನರಿ ನಂಬರ್ಸ್ ಅಂತಾನೂ ಕರಿತೀವಿ. ಅಲ್ಲಿಗೆ ಹೊಟ್ಟೋಗುತ್ತೆ, ಬೇಡ. If the discriminant is 0, then which technique you can easily follow? Formula method or factorization or a plus b whole squared. ಯಾವ್ದಕ್ಕೊಂದು ಬಂದು ಕೂತ್ಕೊಳ್ಳುತ್ತೆ. If the discriminant is positive and it is a perfect square, then which is the most suitable method? Factorization. Of course, even you can use formula method. That's not, I'm not telling formula use ಮಾಡಕ ಆಗದೇ ಇಲ್ಲ ಅಂತಲ್ಲ. ನೀವು ಎಲ್ಲೇ ನೋಡ್ರು ಫಾರ್ಮುಲಾ ಅಂತ ಬರ್ತಾ ಇದೀನಿ, ಕರೆಕ್ಟಾ? If the discriminant is positive and non-perfect square, then which is the better method? Formula. ಅರ್ಥ ಆಯ್ತಾ? ಸೊ ಈಗ ನಾವು ಏನ್ ಮಾಡೋಣ ಅಂದ್ರೆ ಸುಮ್ಮನೆ ಸಾಲ್ವ್, ಯಾಕೆ ನೆಕ್ಸ್ಟ್ ಕ್ವಶನ್ ಅದೇ ತಾನೇ ಇರೋದು, ಸಾಲ್ವ್ ಅಂತ ಕೊಟ್ಬಿಟ್ಟಿದ್ದಾರೆ ಅಷ್ಟೇ, ಮೆಥಡ್ ಹೇಳಿಲ್ಲ. ಯಾವ್ದು ಬೆಸ್ಟ್ ಇದನ್ನೊಂದ್ ಸ್ವಲ್ಪ ನೋಡ್ಕೊಂಡ್ಬಿಡೋಣ. ಅವಾಗ ನಮ್ಗೆ ಏನಾಗತ್ತೆ, we will understand how to solve the problem. And the formula is given by this. ಯಾವ್ದು? minus b plus or minus square root of b squared minus 4ac divided by 2a. ಟರ್ಮ್ಸ್ ಅದೇ, x ಸ್ಕ್ವೇರ್ ಕೋಎಫಿಷಿಯಂಟ್ ನ a ಅಂತೀವಿ, x ಕೋಎಫಿಷಿಯಂಟ್ ನ b ಅಂತೀವಿ, ಕಾನ್ಸ್ಟೆಂಟ್ ಟರ್ಮ್ ನ c ಅಂತೀವಿ ಅಷ್ಟೇ. ಓಕೆ, shall we start? ಸರ ಅರ್ಥ ಆಯ್ತಾ? Yes sir. Okay, now you tell the first question. Read the first question. Yes Namita, can you read the first question? 2x squared plus
plus 5 is equal to 0. ಒಂದು ನಿಮಿಷ ನೋಡ್ಕೊಳ್ಳಿ ಸ್ಟೂಡೆಂಟ್ಸ್. a ಏನೋ 2. Please concentrate here. a is 2. a for coefficient of x squared, b for coefficient of x, c for constant term. ಇವತ್ತಿಂದ ಡೆಫಿನಿಷನ್ ಚೇಂಜ್. ಮತ್ತೆ ಫಾರ್ ಆಪಲ್ ಅಂದ್ರೆ ನಾವಿನ್ನು ಪ್ರಿ ಕೆಜಿ ಓದ್ತಾ ಇದೀವಿ ಅಂತ. ಟ್ಯೂಷನ್ಗೆ ಹೋಗ್ತೀರಾ? ಹೋಗ್ತೀವಿ. ಎಲ್ಲಿ ಹೋಗ್ತೀರಾ? ಪ್ರಜ್ಞಾದೀಪಕ್ಕೆ ಹೋಗ್ತೀವಿ. ಹೌದಾ? ಏನ್ ಹೇಳ್ಕೊಡ್ತಾರೆ? ಪ್ರಿ ಕೆಜಿಲಿ ಇರೋದು ಎ ಫಾರ್ ಆಪಲ್ ಆಗೋಗುತ್ತೆ. ಓಕೆ, ಸೊ ಎ ಈಸ್ 2, b is -3 and c is 5. ಫಸ್ಟ್ ಇದು ಬರ್ಕೊಳ್ಳೋಕೆ ಗೊತ್ತಾಗುತ್ತಲ್ಲ. ಫಸ್ಟ್ ಡಿಸ್ಕ್ರಿಮಿನೆಂಟ್ ಕ್ಯಾಲ್ಕುಲೇಟ್ ಮಾಡೋಣ. d is equal to b squared minus 4ac. ತುಂಬಾ ಹುಷಾರು ಸ್ಟೂಡೆಂಟ್ಸ್. ಇಲ್ಲಿ ನೋಡಿ, ಇಲ್ಲಿ ಒಂದು ನಿಮಿಷ ನೋಟ್ ಬೇಡ. ಏನೀಗ ವಾರ್ನಿಂಗ್ ಅಂತ ಹಾಕ್ತೀನಿ. ಸಿ ಹಿಯರ್, ಏನಿದೆ ಆನ್ಸರ್? Sir, 9. -3 into -3 is +9. ಕರೆಕ್ಟಾ? ಸರಿನಾ? ಈಗ Yes, sir. ಎಷ್ಟು? Sir, 9. ಯಾಕೆ ಮೈನಸ್ ನ ಸ್ಕ್ವೇರ್ ಮಾಡ್ತಿಲ್ಲ ಈಗ? ಅರ್ಥ ಆಯ್ತಾ? ಯು ಆರ್ ಸ್ಕ್ವೇರಿಂಗ್ ಓನ್ಲಿ 3. ವಾಟ್ ಇಸ್ 3 ಸ್ಕ್ವೇರ್? 9. 9 into -1 is 9. Now did you understand? ಈಗ ಇಲ್ಲಿ -3 ಸ್ಕ್ವೇರ್, -3 ಸ್ಕ್ವೇರ್ ನೋಡಿ, ನಾನು ಹೇಳ್ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ -3 ಹೋಲ್ ಸ್ಕ್ವೇರ್, -3 ಸ್ಕ್ವೇರ್, -3 ಹೋಲ್ ಸ್ಕ್ವೇರ್. ಯಾಕೆ ಬಿ ನೇ ಸ್ಕ್ವೇರ್ ಮಾಡ್ಬೇಕು ಅಂತ. ನಾವ್ ಇದುವರೆಗೂ ನಾನು ನೋಡಿರೋ ಮಿಸ್ಟೇಕ್ಸ್ ಅದೇ ಮಾಡೋದು, ಸಿಲ್ಲಿ ಮಿಸ್ಟೇಕ್ ಸ್ಟೂಡೆಂಟ್ಸ್. ಹಿಂಗ್ ಬರ್ದ್ಬಿಟ್ಟು ಜೋಶಲ್ಲಿ ಎಲ್ಲ ಕರೆಕ್ಟ್, ಅರೆ ಕರೆಕ್ಷನ್ ಮಾಡೋರು ಖುಷಿ. ಯಾಕೆ ಫಸ್ಟ್ ಸ್ಟೆಪ್ ರಾಂಗ್ ಅಂದ್ರೆ ಏನಾಯ್ತು? ಸೆಕೆಂಡ್ ಸ್ಟೆಪ್ ನೋಡೋದೇ ಬೇಡ ಅಲ್ಲ. ಯು ಅಂಡರ್ಸ್ಟುಡ್ ದಿಸ್? ವಾಟ್ ಇಸ್ -3 ಸ್ಕ್ವೇರ್? 9. 4 2s are 8. 8 5s are 40. 9 minus 40 minus 31, which is less than 0. So the roots are not real. Should we solve this? Not in the year 2025. 2026 ಪ್ರಾಬ್ಲಮ್ ಇದು. ಯಾಕೆ 2026 PUC ಹೋಗಿರ್ತೀರಲ್ಲ ಅಂದ್ರೆ ನೋಡಿ, ಎಕ್ಸ್ಟೆನ್ಷನ್ ಇರೋದು ಸ್ಟೂಡೆಂಟ್ಸ್ ಎಷ್ಟು ಚೆನ್ನಾಗಿದೆ ಅಲ್ಲ ಕರಿಕ್ಯುಲಮ್. ಈಗ ಗೊತ್ತಿಲ್ಲದೆ ಇರೋದು ಮುಂದೆ ಗೊತ್ತಾಗುತ್ತೆ. ಅಂದ್ರೆ 2025 ನಿಮ್ ಪ್ರಾಬ್ಲಮ್ ಸೊಲ್ಯೂಷನ್ ಇಲ್ಲ, ಬಟ್ 2026 ಸಿಗುತ್ತೆ. ಈ ವಾರ್ನಿಂಗ್ ಅರ್ಥ ಆಯ್ತಾ? ವಾರ್ನಿಂಗ್ ಇಶ್ಯೂಡ್ ಬೈ ತೇಜಸ್ ಇನ್ ಮ್ಯಾಥ್ಸ್ ಕ್ಲಾಸ್. ಅದೇ DC ಬಂದು ಅಲರ್ಟ್ ಕೊಡ್ತಾನೆ ಗೊತ್ತಾ? ಇನ್ನೊಂದು 2 days ಫುಲ್ ಮಳೆ ಇದೆ, ರೆಡ್ ಅಲರ್ಟ್ ಇದೆ. ಸೊ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಫುಲ್ ಖುಷಿ. ಅವತ್ ನೋಡ್ರೆ ಫುಲ್ ಬಿಸಿಲಿರುತ್ತೆ. ಆಯ್ತಲ್ಲ, ಲಾಸ್ಟ್ ಇಯರ್ ಮೈಸೂರಲ್ಲಿ ಆಗಿತ್ತು. ನಮಗೂ ಫುಲ್ ಖುಷಿ. ಏನ್ ಬೆಳಗ್ಗೆ ಹಿಂದಿನ ದಿನ ಯಾವತ್ತೋ ಮಂಡೇ ಅನ್ಸತ್ತೆ, ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ. ಏನ್ ಮಳೆ ಅಂತೀರಾ ಯಪ್ಪ, ಅಷ್ಟು ಮಳೆ, ಸೂಪರ್ ಆಗಿತ್ತು. ಕಾಲೇಜ್ ಇತ್ತು. ನೆಕ್ಸ್ಟ್ ಡೇ ರಜಾ ಕೊಟ್ಬಿಟ್ರು, ಬಿಸಿಲು. ನಾವು ಒಂದು ವಾರ್ನಿಂಗ್ ಇಲ್ಲ ಕೊಡ್ತಾ ಇದೀವಿ. ಸೊ ದೇರ್ ಇಸ್ ನೋ ನೀಡ್ ಫಾರ್ ಅಸ್ ಟು ಸಾಲ್ವ್ ನಾವು, ರೈಟ್ ಸ್ಟೂಡೆಂಟ್ಸ್? ಈಗ ನಾವ್ ಎಲ್ಲಿ ಬಂದ್ವಿ? ಪ್ರಾಬ್ಲಮ್ ಇಲ್ಲಿಗೆ ಬಂದ್ವಿ. ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಆಗಲ್ಲ ಅಂತ ಹೇಳೋದೇ ಸೊಲ್ಯೂಷನ್. ಅರ್ಥ ಆಯ್ತಾ? ಅದೇ ಡಾಕ್ಟರ್ ಹೇಳ್ತಾರಲ್ಲ, ಇನ್ ಉಳಿಯಲ್ಲ, ಸೊಲ್ಯೂಷನ್ ಸಿಕ್ತು, ಅವನಿನ್ ಬದುಕಲ್ಲ. ಸೊ ದಟ್ ಈಸ್ ಆಲ್ಸೋ ಸೊಲ್ಯೂಷನ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಶಾಲ್ ವಿ ಗೋ? ಓಕೆ, ಸ್ಕಂದ ರೀಡ್ ದ ಕ್ವಶನ್. ಖುಷಿಯಾಗಿದ್ದಾನೆ, ಕೈ ಮುರ್ಕೊಂಡ್ಬಿಟ್ಟು. ನೆಕ್ಸ್ಟ್ ಕ್ವಶನ್. ಅದೇ ಕರೆಕ್ಟ್ ಓದು. 4√3x plus 4 is equal to 0. ಇದೇನಾ? A ಏನು? 3.
ಬಿ ಏನು -4√3, ಸಿ ಏನು 4. ಬಿ ಕೇರ್ಫುಲ್ ಸ್ಟೂಡೆಂಟ್ಸ್ ವೈಲ್ ರೈಟಿಂಗ್ ಇಟ್. b² - 4ac ಮಾಡಬೇಕು, ಯಾಕೆ ಡಿಸ್ಕ್ರಿಮಿನೆಂಟ್ ತಾನೆ. ನೇಚರ್ ಆಫ್ ದ ರೂಟ್ಸ್ -4√3² -4 × 3 × 4, ಕರೆಕ್ಟ್? ಸರಿನಾ? ಇಲ್ಲಿ ಹುಷಾರು ನೋಡಿ, ಇಲ್ಲಿ -² +4² 16, √3² 3. ಸೊ 16 3s ಆಯ್ತು, ಕರೆಕ್ಟಾ? ವಾಟ್ ಇಸ್ 16 3s? 48. ಸ್ಟೂಡೆಂಟ್ಸ್ ನೋಡಿ, ಇದರಿಂದ ಈ 48 ಬರಕ್ಕೆ ಇಷ್ಟೆಲ್ಲ ಯೋಚನೆ ಮಾಡಿದ್ವಿ. -² +4² 16, √3² 3, ಕರೆಕ್ಟಾ? 4 3s 12 4s 48. 48 - 48 ಏನು? So what is the sign? Positive or negative? Sir, What is the sign of no, zero? sir, either positive nor negative, sir. It is neither positive nor negative. It is a neutral number ತಾನೆ. So discriminant 0 ಅಂದ್ರೆ, ಸ್ಟೂಡೆಂಟ್ಸ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಇಂಗ್ಲಿಷ್ ನ. ನಾನು ಕೇಳ್ತಾ ಇರೋದು ಡಿಸ್ಕ್ರಿಮಿನೆಂಟ್ ಏನು ಅಂತ, ಕನ್ಕ್ಲೂಷನ್ ಅಲ್ಲ. ನೀವ್ ಈಕ್ವಲ್ ಅಂತ ಇದ್ದೀರಾ ಅಂದ್ರೆ ನಮ್ಗೆ ಇಂಗ್ಲಿಷ್ ಓದಕ್ ಬರ್ತಾ ಇಲ್ಲ, ಮ್ಯಾಥ್ಸ್ ಅರ್ಥ ಆಗ್ತಾ ಇಲ್ಲ ಅಲ್ಲ. ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ಕೇರ್ಫುಲಿ. ವಾಟ್ ಐ ಆಮ್ ಆಸ್ಕಿಂಗ್, ಈ ಫಾರ್ ಎಕ್ಸಾಂಪಲ್ ನಾನು ಇದೇ ಪ್ರಾಬ್ಲಮ್ಗೆ ವಾಟ್ ಇಸ್ ದ ಡಿಸ್ಕ್ರಿಮಿನೆಂಟ್ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ ಆನ್ಸರ್? 0 ಅಷ್ಟೇ, ಬಾಯ್. ಅದು ಬಿಟ್ಬಿಟ್ಟು ದ ರೂಟ್ಸ್ ಆರ್ ಡಿಸ್ಕ್ರಿಮಿನೆಂಟ್ 0, therefore roots are real and equal, I can use factorization. ಯಾಕವಲ್ಲ? ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ದಟ್ ಥಾಟ್ ಪ್ರೋಸೆಸ್? ಬೇಕಾಗಿರೋದು ಮಾಡಿದ್ರೆ ಸಾಕು. ಸೊ ಈಗ ಏನಾಯ್ತು? ಡಿಸ್ಕ್ರಿಮಿನೆಂಟ್ 0 ಆಯ್ತು, ಕರೆಕ್ಟಾ? ಡಿಸ್ಕ್ರಿಮಿನೆಂಟ್ 0 ಆಗಿರೋದ್ರಿಂದ ವಾಟ್ ಐ ಕ್ಯಾನ್ ರೈಟ್ ದ ಕನ್ಕ್ಲೂಷನ್? ರೂಟ್ಸ್ ಆರ್ ರಿಯಲ್ ಅಂಡ್ ಈಕ್ವಲ್. ಹಂಗಂದ್ರೆ ಈ ಒಳ್ಳೆ ಮಜಾ ಇದೆ. ಈ ಪ್ರಾಬ್ಲಮ್ ನ ಎಷ್ಟು ಮೆಥಡ್ಸ್ ಅಲ್ಲಿ ಸಾಲ್ವ್ ಮಾಡ್ಬೋದು? 3 ಮೆಥಡ್ಸ್ ಅಲ್ಲಿ ಸಾಲ್ವ್ ಮಾಡ್ಬೋದು. ಹೊಡಿರಿ ಗೊಮ್ನ 3 ತರ. ಒಂದು ಫ್ಯಾಕ್ಟರೈಸೇಷನ್, ಇನ್ನೊಂದು ಫಾರ್ಮುಲಾ, ಇನ್ನೊಂದು a + b ಅಥವಾ a - b. ಡೆಫಿನೆಟ್ಲಿ ಇದು a - b ನೇ ಅಲ್ವನ್ರ? ಯಾಕೆ? ಒಂದು ಮೈನಸ್ ಇದೆಯಲ್ಲ, ಕರೆಕ್ಟಾ? ಸೊ ಶಾಲ್ ವಿ ಟ್ರೈ ಆಲ್ ದ 3 ಮೆಥಡ್ಸ್ ಕ್ವಿಕ್ಲಿ, ಒನ್ ಬೈ ಒನ್? ಯಾವ ಮೆಥಡ್? ಫ್ಯಾಕ್ಟರೈಸೇಷನ್. ಬಟ್ ಫ್ಯಾಕ್ಟರೈಸೇಷನ್ ಒಂದ್ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಟ್ರೈ ಮಾಡೋಣ. ಅಥವಾ a - b ಹೋಲ್ ಸ್ಕ್ವೇರ್, ಐಡೆಂಟಿಟಿ ಮೆಥಡ್. ಲಾಸ್ಟ್ಗೆ ಫಾರ್ಮುಲಾ. ಸೊ ಈಗ ಏನಾಗತ್ತೆ? 3 ಮೆಥಡ್ ಅಲ್ಲೂ 3 ಡಿಫರೆಂಟ್ ಆನ್ಸರ್ ಬರಬೇಕು, ಕರೆಕ್ಟಾ? ಎಲ್ಲದಕ್ಕೂ ಸೇಮ್ ಬರ್ಬೇಕು ಸರ್. ಸೇಮೇ ಬರ್ಬೇಕು. ಸೇಮ್ ಬರ್ಲಿಲ್ಲ ಅಂದ್ರೆ ನಾವು ತಪ್ಪು ಮಾಡಿದೀವಿ ಅಂತ. ನಾವು ತಪ್ಪು ಮಾಡ್ದೇನು ಕರೆಕ್ಟ್ ಆಗಿ ಮಾಡಿ ಬೇರೆ ಬೇರೆ ಆನ್ಸರ್ ಬಂದ್ರೆ ಏನರ್ಥ? ಜೂನ್ 26 ಆದ್ಮೇಲೆ ಬೇರೆ ಮ್ಯಾಥ್ಸ್, ಹೊಸ ಎರಾ ಆಫ್ ಮ್ಯಾಥ್ಸ್. ಪ್ರಜ್ಞಾದೀಪ್ ಅಲ್ಲಿ ಇಗ್ನೈಟ್ ಆಯ್ತು. ಸರ್ ಪಾಠ ಮಾಡ್ಬೇಕಾದ್ರೆ ವಿ ಗಾಟ್ ಅನ್ ಮೆಥಡ್, ಮ್ಯಾಥಮೆಟಿಕ್ಸ್ ಕರೆಕ್ಟ್ ಆಗಿದೆ, ಪ್ರಾಬ್ಲಮ್ ಅದೇ, ಮೆಥಡ್ ಬೇರೆ, ಆನ್ಸರ್ ಬೇರೆ. ನ್ಯೂ ಇನ್ವೆನ್ಷನ್ ಅದಿದೆ ಗೊತ್ತಾ? ಯಾವ್ದ್ರಲ್ಲಿ ಫಿಸಿಕ್ಸ್ ನೀವು ಮುಂದೆ ಓದ್ಬೇಕಾದ್ರೆ ಬರುತ್ತೆ ಅನ್ಸುತ್ತೆ. ಬಿಫೋರ್ ನ್ಯೂಟನ್ ಆಫ್ಟರ್ ನ್ಯೂಟನ್ ಅಂತೆಲ್ಲ ಇದೆ. ನ್ಯೂಟನ್ ಗೊತ್ತಾ? ಅದೇ ಆಪಲ್ ತಲೆ, ಅದೇ ಬಿಫೋರ್ ನ್ಯೂಟನ್ ಆಫ್ಟರ್ ನ್ಯೂಟನ್ ಎರಾ, ಆತರ ಇದೆ. ಅದೇ ತರ ಮ್ಯಾಥ್ಸ್ ಅಲ್ಲೂ ಆಗುತ್ತೆ. ನಾವ್ ಹಂಗೆ ಹುಡುಕ್ಬಿಟ್ರೆ ನೋಡೋಣ. ಈಗ ಒಂದೊಂದ್ರಲ್ಲಿ ಹೋಗೋಣ. ಓಕೆ, ಯಾವ್ದು? ಇವತ್ತು ರಿತೇಶ್ ಒಬ್ನೇ ಜೋಶಲ್ಲಿ ಎಸ್ ಅಂತ ಇರೋದು. 3x² - 4√3x ಏನಿದೆ? +4. ಪ್ರಾಡಕ್ಟ್ ಏನ್ ಬರ್ಬೇಕು? 12 ಬರ್ಬೇಕು. ಸಮ್ ಮಾಡಿದ್ರೆ ಏನ್ ಬರ್ಬೇಕು? -4√3. ಈಗ ಅರ್ಥ ಆಯ್ತಾ? ಹುಡ್ಕದ್ ಕಷ್ಟ. ಅದಕ್ಕೆ ಇರ್ರಾಷನಲ್ ನಂಬರ್ಸ್ ಆರ್ ಸಮ್ಟೈಮ್ಸ್ ಕಾಲ್ಡ್ ಇರಿಟೇಟಿಂಗ್ ನಂಬರ್ಸ್. ಡೀಲ್ ಮಾಡೋದೇ ಕಷ್ಟ ಅದನ್ನ. ಬಟ್ ಹೇಳ್ತಾ ಇದೀವಿ ಮೆಥಡ್, ಓಕೆ ಬಿಡ್ರಪ್ಪ ನಂಬರ್ ಅದು ಏನದು ಆಗಿದ್ದಾಗ್ಲಿ ಹೋಗಿದ್ದೋಗ್ಲಿ ಇವತ್ತು. ಈಗ ಏನ್ ನಂಬರ್ನ 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ 12 ಬರುತ್ತೆ? 4?
ಈಗ ನನಗೆ √3 ಎರಡ್ ಕಡೆಗೂ ಬೇಕೇ ಬೇಕು ಆಡ್ ಮಾಡಕ್ಕೆ, ಕರೆಕ್ಟಾ? √3 ಪ್ಲಸ್ √3 2√3. ಸೊ 2√3 ಸ್ವಲ್ಪ ದೊಡ್ಡದಾಗಿ ಬರೀತೀನಿ, ಮೈನಸ್ ಬರಿಬೇಕಲ್ಲ. ಓಕೆ, 2√3 ಎರಡ್ ಕಡೆಗೂ ಮೈನಸ್ ಹಾಕೊಂಡ್ರೆ -2√3 -2√3 -4√3, ಕರೆಕ್ಟಾ? ಮೈನಸ್ ಇಂಟು ಮೈನಸ್ ಪ್ಲಸ್, 2 2s are 4, √3 into √3 3, so 4 3s are 12. ಬಂತಾ? You understood how to identify this number? ಈಗ ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಇಲ್ಲೇನಾಗತ್ತಾಗ is equal to 0 ಇತ್ತಲ್ಲ, ಏನಾಗತ್ತೆ? 3x² minus 2√3x minus 2√3x plus 4 is equal to 0. ಏನ್ ಕಾಮನ್? 3x 3 ಬರತ್ತಾ? x ಮಾತ್ರ ನಾಪ್ಕ ಇದೆ. ಇವತ್ತೊಂದು ಪ್ರಾಬ್ಲಮ್ ಮಾಡಿದ್ವಿ ಸ್ಟೂಡೆಂಟ್ಸ್, ಸಾರಿ. ಏನ್ ಕಾಮನ್? ಮೈನಸ್ ಕಾಮನ್ ತಗೊಂಡ್ರೆ -2 ನ √3x ಪ್ಲಸ್ ಅಲ್ಲ 2 ಕಾಮನ್ ಬರಲ್ಲ ಅಲ್ಲ. ಟೂನು ಕಾಮನ್ ಬರಲ್ಲ. ಬರೀ -1 ಕಾಮನ್ ಬರೋದು. -1 ಕಾಮನ್ ಬರೆದ್ರೆ ಏನಾಗತ್ತೆ? 2√3 ಅಲ್ಲ 2 ಕಾಮನ್ ಬರುತ್ತಲ್ಲ, ಸಾರಿ 2 ಕಾಮನ್. ಯು ಕ್ಯಾನ್ ಟೇಕ್ √3x minus 2 is equal to 0, ರೈಟ್? ಸರಿನಾ? ಹಾ, ಈಗ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಏನ್ ಉಳ್ಕೋಬೇಕಿತ್ತು? ಇಲ್ಲ, ಇನ್ನೊಂದೇನೋ ತಪ್ಪು ಮಾಡ್ತಿದ್ದೀನಿ. -x ಕಾಮನ್ ತಗೊಂಡಿರೋದ್ರಿಂದ 2√3. ಈಗ ನಾನು √3 ಕಾಮನ್ ತಗೋಬೇಕಲ್ಲ, ಇದೆರಡು ಅಬ್ಸರ್ವ್ ಮಾಡಿ. ಇಲ್ಲಿ √3 ಉಳ್ಕೋಬೇಕು, ಬಟ್ ಏನಿದೆ 3. ಸೊ 3 ಯಾವ ತರ ಬರೆಯೋಣ? ಒಂದ್ ಸ್ಟೆಪ್ ಎಕ್ಸ್ಟ್ರಾ ಆಗತ್ತೆ ಅಂತ ಹೇಳಿದೆ, ನಾಪ್ಕ ಇದೆಯಾ? √3 into √3. ಈಗ ಏನ್ ಕಾಮನ್ ತಗೋಬಹುದು ಈ ಬ್ರಾಕೆಟ್ ಅಲ್ಲಿ? √3. ಸೊ √3x into √3x minus 2 minus 2 into √3x minus 2 is equal to 0. ಇದು ಅರ್ಥ ಆಯ್ತಾ ನೋಡಿ ಸ್ಟೂಡೆಂಟ್ಸ್? ಆ ಪ್ರಾಬ್ಲಮ್ ತರಾನೇ ಟೆಕ್ನಿಕ್. ಅಲ್ಲಿ ಯಾವ್ದು ಪ್ರಾಬ್ಲಮ್ 2 ಇತ್ತು ಅನ್ಸತ್ತಲ್ಲ, ಹಿಂದೆ ಮುಂದೆ ಮಾಡಿದ್ವಲ್ಲ. ಈಗ ಓವರ್ ಕಾಮನ್ ಏನಾಗುತ್ತೆ? √3x minus 2 ಕಾಮನ್ ತಗೊಂಡ್ರೆ ಇನ್ನೊಂದು ಏನಾಗುತ್ತೆ? √3x minus 2 is equal to 0. ಏನ್ ಆನ್ಸರ್? 2/√3. ಇನ್ನೊಂದು x 2/√3 ನೇನಾ? ಯಾಕೆ ರೂಟ್ಸ್ ಆರ್ ಈಕ್ವಲ್ ಅಂಡ್ ರಿಯಲ್ ಅಂಡ್ ಈಕ್ವಲ್ ಅಂತ ಹೇಳಿದ್ವಿ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? 2√3/3. ನಮ್ ಕೈದಿಯಾ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ √3. ಅದೆಲ್ಲ ಒಂದು ಸ್ವಲ್ಪ ಮೈಂಡ್ ಅಲ್ಲೇ ಮಾಡ್ಕೋಬೇಕು. ವಿಚ್ ಮೆಥಡ್ ಯು ಸಾಲ್ವ್? ಫ್ಯಾಕ್ಟರೈಸೇಷನ್. ಆಕ್ಚುಲಿ ಇಲ್ಲೇ ನಿಮಗೆ ಸೆಕೆಂಡ್ ಮೆಥಡ್ ಇದೆ. ಯಾವ್ದು ಬರುತ್ತೆ? √3x minus 2 ಹೋಲ್ ಸ್ಕ್ವೇರ್ ಬರುತ್ತಾ? ಇದನ್ನು ಮಾರ್ಕ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಫಾರ್ಮುಲಾ ಮೆಥಡ್, ಸಾರಿ ಫ್ಯಾಕ್ಟರೈಸೇಷನ್ ಮೆಥಡ್ ಎಲ್ಲ ಇವತ್ತು ಮಾಡ್ತಾ ಇದೀವಿ. ಸೊ ಇಟ್ ಈಸ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಯಾವ್ದಾರ ಸ್ಟೆಪ್ ಅರ್ಥ ಆಗಿಲ್ಲ ಅಂದ್ರೆ ಕೇಳಿ. ಇಲ್ಲಿ ನೋಡಿ, ಇಲ್ಲಿ 3 ನ √3 into √3 ಬರಿಬಹುದಲ್ವಾ? ಬಿಕಾಸ್ √3 into √3 is 3. Don't memorize. You have to write 3 like that. You just try to see that these two terms must be same. ಅವಾಗಲೇ ತಾನೇ ನಾ ಕಾಮನ್ ತಗೊಳಕ್ಕಾಗ. ಓಕೆ, ಈಗ ಇದೇ ಪ್ರಾಬ್ಲಮ್. ಏನಿದೆ ಪ್ರಾಬ್ಲಮ್? 3x² minus 4√3x plus 4 is equal to 0. ನೋಡಿ ಸ್ಟೂಡೆಂಟ್ಸ್, ಫ್ಯಾಕ್ಟರೈಸ್ ಮಾಡೋ ತರ ಆಗತ್ತಾ ಅಂತ. 3 ನ ಸ್ಕ್ವೇರ್ ಮಾಡಬೇಕು ಅಂದ್ರೆ ನಮ್ಗೆ ಇರೋದೇ ಇದೊಂದು ಆಪ್ಷನ್, ಕರೆಕ್ಟಾ? ವಾಟ್ ಇಸ್ √3 ಸ್ಕ್ವೇರ್? √3 ಸ್ಕ್ವೇರ್ 3, x ಸ್ಕ್ವೇರ್ x ಸ್ಕ್ವೇರ್ ಫಿಟ್ ಆಯ್ತು. ಪ್ಲಸ್ 4 ಯಾವ ತರ ಬರೀಬಹುದು?
2 ಸ್ಕ್ವೇರ್ ಎ ಸ್ಕ್ವೇರು ಬಿ ಸ್ಕ್ವೇರು ಸೆಟ್ ಆಯ್ತು. ಏನಾಗ್ಬೇಕು ಮಧ್ಯದಲ್ಲಿ? ಏನಾಗ್ಬೇಕು ಮಧ್ಯದಲ್ಲಿ? 2a b ನೇ ಬರಬೇಕು. ಕರೆಕ್ಟಾ? ಫಾರ್ಮುಲಾ ತರ. ಬಟ್ ನೋಡಿ ಇದು ಇದೇ ಆಗತ್ತಾ ಅಂತ. 2 into 2 4 root 3x ಬಂತ? ಮ್ಯಾಚ್ ಆಯ್ತಾ? ಸೊ ನಿಮ್ಮ ಚಾಯ್ಸ್ ಆಫ್ ಎ ಅಂಡ್ ಬಿ ಇಸ್ ಪರ್ಫೆಕ್ಟ್. ಸೊ ಈಗ ಹೆಂಗ್ ಬರೀಬಹುದು ಇದನ್ನ? ರೂಟ್ 3x minus 2 whole square. ಏನ್ ಸರ್ ಒಂದೇ ಸ್ಟೆಪ್ ಅಲ್ಲಿ ಬಂದ್ಬಿಡ್ತು ಅಂದ್ರೆ? 9th ಅಲ್ಲಿ ಮಣ್ಣು ಹೊತ್ತಾಕಿಲ್ವಾ? a minus b whole square ಎಲ್ಲ ಕಲ್ತ್ಕೊಂಡು. ಅರ್ಥ ಆಯ್ತಾ? ಹಾ, ಈಗ ರೂಟ್ 3 minus x whole square ಯಾವ ತರ ಬರೀಬಹುದು ಸ್ಟೂಡೆಂಟ್ಸ್? ರೂಟ್ 3x minus 2 into root 3x minus 2 is equal to 0. So illu namge ಏನಂತ? 2 by root 3 which is 2 root 3 by 3. Did you get the same answer? Did you get the same answer? Yes, sir. So ಇನ್ನೊಂದು ಮೆಥಡ್ ಮಾಡಿದ್ರು ಇದೇ ಆನ್ಸರ್ ಬರಲೇಬೇಕು. ನಾಳೆ ನೋಡೋಣ ಅದು. ಫಸ್ಟ್ ನಾಳೆ ಒಂದ್ ಸ್ವಲ್ಪ ಬೇರೆ ಸಿಂಪಲ್ ಪ್ರಾಬ್ಲಮ್ಸ್ ತಗೋತೀನಿ ಸ್ಟೂಡೆಂಟ್ಸ್. ಆಮೇಲೆ ಬೇಕಾದ್ರೆ ಇರ್ರಾಷನಲ್ ನಂಬರ್ಸ್ ಹೋಗೋಣ. ಫಸ್ಟ್ ಇರ್ರಾಷನಲ್ ನಂಬರ್ ಆಗೋಯ್ತಿದ್ದು. ಓಕೆ, ಸೊ ವಿ ವಿಲ್ ಟೇಕ್ ಕ್ವೈಟ್ ಸಿಂಪಲ್ ಪ್ರಾಬ್ಲಮ್, ಬಟ್ ಸ್ಟಿಲ್ ನಾವು ಇದನ್ನ ಮುಗಿಸಿಲ್ಲ. ಫ್ಯಾಕ್ಟರೈಸೇಷನ್ ಮುಗೀತು, a minus b whole square ಮುಗೀತು. ಫಾರ್ಮುಲಾ ಮೆಥಡ್ ಅಲ್ಲಿ ನಾಳೆ ಸಾಲ್ವ್ ಮಾಡೋಣ. So we will wind up the class for the day and we will meet you tomorrow to continue with quadratic equations, right?